ಬದುಕನ್ನ ಸ್ಮರಣೆ ಮಾಡುವುದರ ಮೂಲಕ ಈಗಿನ ಪೀಳಿಗೆಯವರಿಗೆ ಇದನ್ನ ತಿಳಿಯಪಡಿಸುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇರ್ತಕ್ಕಂತಹ ಪುರುಷ ಮಹನೀಯರಲ್ಲಿ ಇವರೆಲ್ಲರೂ ಮಹಿಳೆಯರು ಕೂಡ ಬಹಳಷ್ಟು ಸಾಧನೆಗಳನ್ನು ಸಮಾಜಕ್ಕೆ ಕೊಟ್ಟಿರುವ ಕಾರಣಕ್ಕೆ 10 ಮತ್ತು 12ನೇ ಶತಮಾನದ ಉತ್ಸವಗಳು, ದೇವರ ದಾಸಿಮಯ ಆಗ್ಬೋದು, ಸರ್ವಜ್ಞ ಆಗ್ಬೋದು, ಇವರಂತಹ ಜಯಂತ್ಯೋತ್ಸವಗಳನ್ನು ಮಾಡ್ತಕ್ಕಂಥ ಕಾಲದಲ್ಲಿ ನೋಡಿದಾಗ ಆಗಲೂ ಸಹಿತ ಜಾತಿ ನಿಂದನೆಗಳು, ಅಸ್ಪೃಶ್ಯತೆ, ಮೇಲು ಕೀಳು ಅನ್ನತಕ್ಕಂಥ ಭಾವನೆ, ದೇಹವೇ ದೇಗುಲ ಅನ್ನತಕ್ಕಂಥ ಸಿದ್ಧಾಂತವನ್ನು ಕೊಟ್ಟಂಥವ್ರು. ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದಂತಹ ನಾರಾಯಣ ಗುರುಗಳು ಅಂತಹ ಮಹಾ ಸದ್ಗುರು, ಸುಸಂಸ್ಕೃತ ಒಂದು ಕುಟುಂಬ ಅಂದರೆ ಅವ್ರ ತಂದೆಯವರು ಕೂಡ ರಾಮಾಯಣ ಮಹಾಭಾರತದ ಪ್ರವಚನಗಳನ್ನು ಅಂದಿನ ಕಾಲದಲ್ಲೇ ಮಾಡ್ತಿದ್ದಂತಹ ನೊಂದಂತಹ ಜೀವಗಳನ್ನು ವೈಯಕ್ತಿಕವಾಗಿಯೇ ಸಾಂತ್ವನಗಳನ್ನು ಹೇಳುವುದರ ಮೂಲಕ ಸಂತರಿರ್ಬೋದು, ಗುರುಗಳಿರ್ಬೋದು, ಋಷಿಮುನಿಗಳಿರಬಹುದು, ಸೂಫಿಗಳಿರ್ಬೋದು, ಈ ಜಗತ್ತಿಗೆ ಕಾಲಕಾಲಕ್ಕೆ ಹುಟ್ಟಿ ಈ ಮನುಷ್ಯ ಕುಲವನ್ನು ಸನ್ಮಾರ್ಗದಲ್ಲಿ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ನಮ್ಮೆಲ್ಲರಿಗೂ ಬಹಳ ನೆಚ್ಚಿನ ಗುರುಗಳಾಗ್ತಾರೆ. ಯಾಕೆಂದರೆ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ. ನಮ್ಮನ್ನ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದಂತಹ ಒಂದು ಶಕ್ತಿ ನಮ್ಮ ಹಿಂದೆ ಸದಾ ಕಾಲ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಧರ್ಮಗಳು ಎಷ್ಟೇ ಇದ್ರೂ ಅದು ಒಂದೇ ಧರ್ಮ, ಜಾತಿಗಳು ಎಷ್ಟೇ ಇದ್ರೂ ಒಂದೇ ಜಾತಿ, ಅದು ಒಂದೇ ಮಾನವ ಜಾತಿ ಅಂತಕ್ಕಂಥದ್ದು. ಆದರೆ ಇಡೀ ಜಗತ್ತೇ ಅವರಿಗೆ ಕುಟುಂಬವಾಗಿ ಕಾಣ್ತದೆ. ಮಹಿಳಾ ಪರವಾದ ದನಿಯಾದಂತಹ ಸದ್ಗುರು ನಾರಾಯಣ ಗುರೂಜಿ. ಸಮುದಾಯವೇ ಹೆಂಡತಿ, ತನ್ನ ಸುತ್ತ ಇರತಕ್ಕಂಥ ಮಾನವ ಜಗತ್ತೇ ಹೆಂಡತಿ, ತಂದೆ ತಾಯಿ ಬಂಧು ಬಳಗ ಅಂತ ಜೀವಿಸಿದಂಥ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಪರಿವರ್ತನೆ ಅಂತಕ್ಕಂಥದ್ದು ಬರಲೇಬೇಕು. ಸಮಾಜ ಪರಿವರ್ತನೆಗೊಳ್ಬೇಕು, ಕುಟುಂಬ ಪರಿವರ್ತನೆಗೊಳ್ಬೇಕು. ಈಶನನ್ನ ಪೂಜೆ ಮಾಡಿದ್ರೆ ಮಾತ್ರ ಅಲ್ಲ, ಈಶನ ಸೇವೆ ಮಾಡಿದ್ರೆ ಮಾತ್ರ ನಮಗೆ ಏನೋ ಒಂದು ದೊಡ್ಡ ಸುಧಾರಣೆ ಪರಿವರ್ತನೆ ಆಗುತ್ತೆ ಅಂತಲ್ಲ. ದೇಶ ಸೇವೆಯೇ ಈಶ ಸೇವೆ, ಇದನ್ನು ಕೂಡ ಬಹಳ ಮುಖ್ಯವಾಗಿ ಹೇಳಿದಂಥದ್ದು ಬ್ರಹ್ಮರ್ಷಿ ನಾರಾಯಣ ಗುರುಗಳು. ನಿಮ್ಮ ಕುಟುಂಬಕ್ಕೆ ಬಹುದೊಡ್ಡ ಶಕ್ತಿಯಾಗಿ ನೀವು ನಿಲ್ತೀರಿ. ಆ ಕುಟುಂಬವೂ ಕೂಡ ಪರಿವರ್ತನೆಯನ್ನು ಹೊಂದುತ್ತೆ. ನಾನು ಅಲ್ಲ, ನಮ್ಮ ಸುತ್ತಲಿನ ಸಮಾಜವೇ ನಮ್ಮ ಗುರುವಾಗಿ ನಮ್ಮನ್ನು ಪರಿವರ್ತನೆ ಹೊಂದಿಸಿರುತ್ತೆ.